ಇನ್ನು ಮಂಡ್ಯ ಲೋಕ ಅಖಾಡಕ್ಕೆ ಡಿ ಬಾಸ್ ಎಂಟ್ರಿ ಆಗಿದೆ. ಬ್ರೇಕಿಂಗ್ ಬರ್ತಾ ಇದೆ, ನೋಡೋಣ. ರಂಗೇರಿದ ಮಂಡ್ಯ ಲೋಕ ಅಖಾಡಕ್ಕೆ ಇದೀಗ ಡಿ ಬಾಸ್ ಎಂಟ್ರಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಪರ ನಟ ದರ್ಶನ್ ಪ್ರಚಾರವನ್ನ ಮಾಡಲಿದ್ದಾರೆ. ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಮತಯಾಚನೆಯನ್ನ ಮಾಡಲಿದ್ದಾರೆ. ಇದೊಂದು ರೀತಿಯಲ್ಲಿ ಕುತೂಹಲ ಅಂತಾನೆ ಹೇಳ್ಬೋದು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರು ಪಕ್ಷೇತರ ಅಭ್ಯರ್ಥಿ ಆಗಿರುವಂತಹ ಸುಮಲತಾ ಅವರನ್ನ ಬೆಂಬಲಿಸಿದ್ರು. ಇದೀಗ ಕಾಂಗ್ರೆಸ್ ಪರ ನಿಂತಿದ್ದಾರೆ ನಟ ದರ್ಶನ್. ಡಿ ಬಾಸ್ ಇದೀಗ ಇವತ್ತಿನಿಂದ ಪ್ರಚಾರವನ್ನ ಪ್ರಾರಂಭ ಮಾಡಲಿದ್ದಾರೆ. ಬೆಳಿಗ್ಗೆ 9:30 ಗಂಟೆಗೆ ಹಲಗೂರಿನಿಂದ ಸ್ಟಾರ್ ಚಂದ್ರು ಹಾಗೂ ಶಾಸಕ PM ನರೇಂದ್ರ ಸ್ವಾಮಿ ಅವರ ಜೊತೆಗೂಡಿ ಚುನಾವಣಾ ಪ್ರಚಾರ ಆರಂಭಿಸುವ ದರ್ಶನ್ ನಂತರ ಹುಸ್ಮೂರು, ಹಾಡ್ಲಿ ಸರ್ಕಲ್, ಮಳವಳ್ಳಿ, ಬೆಳಕವಾಡಿ, ಬೊಪ್ಪೇಗೌಡನಪುರ, ಸರಗೂರು, ಹ್ಯಾಂಡ್ ಪೋಸ್ಟ್, ಪುರಿಗಾಲಿ, ಟಿ ಕಾಗೇಪುರ ಹೀಗೆ ಗ್ರಾಮಗಳಲ್ಲಿ ಹೋಗಿ ಸ್ಟಾರ್ ಚಂದ್ರು ಪರ ಪ್ರಚಾರವನ್ನ ಮಾಡಲಿದ್ದಾರೆ ನಟ ದರ್ಶನ್. ಒಂದು ರೀತಿಯಲ್ಲಿ ಇದು ಕುತೂಹಲ ಮೂಡಿಸಿದೆ. ಆಲ್ರೆಡಿ ಸುಮಲತಾ ಅವರಿಗೆ ಟಿಕೆಟ್ ಬೇಕು ಅಂತ ಹೇಳ್ತಾ ಇದ್ರು ಬಿಜೆಪಿಯಿಂದ, ಆದರೆ ಅವರಿಗೆ ಟಿಕೆಟ್ ದೊರಕಲಿಲ್ಲ. ಹಾಗೆ ಕೆಲವೊಂದಷ್ಟು ನೋವುಗಳಾದವು. ನಂತರ ಮತ್ತೆ ಸುಮಲತಾ ಅವರು ಮತ್ತೆ ಬಿಜೆಪಿಗೆ ವಾಪಸ್ಸಾದ್ರು. ಹೋದ ಬಾರಿ ಪಕ್ಷೇತರ ಅಭ್ಯರ್ಥಿ ಆಗಿರುವಂತಹ ಸುಮಲತಾ ಅವರನ್ನ ಸಪೋರ್ಟ್ ಮಾಡಿದ್ರು ನಟ ದರ್ಶನ್. ಇದೀಗ ಡಿ ಬಾಸ್ ಕಾಂಗ್ರೆಸ್ ಅಭ್ಯರ್ಥಿ ಪರ ಅಂದ್ರೆ ಸ್ಟಾರ್ ಚಂದ್ರು ಪರ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅಂತಂದ್ರೆ ಇವತ್ತಿನಿಂದ ಪ್ರಚಾರ ಆರಂಭಿಸಲಿದ್ದಾರೆ ಸ್ಟಾರ್ ಚಂದ್ರು ಪರ. ಒಂದು ರೀತಿಯಲ್ಲಿ ಇದು ಕುತೂಹಲವನ್ನ ಸೃಷ್ಟಿಸಿದೆ.